ಭಾಳ ತ್ರಾಸ ಆಗೈತಿ. ಕೋಟಿಗಟ್ಲೆ ತಿಂದಾರ್ರಿ, ರೈತರನ್ನು ಒಳ್ಳೆ ನೋಡಿಲ್ಲ, MLA ನೋಡಿಲ್ಲ, MP ನೋಡಿಲ್ಲ. ಭಾಳ ತ್ರಾಸ ಐತಿ. ಇದು ಸಹಿತ ಈ ಅಧಿಕಾರಿಗಳು ಮಾಡಿದಂತ ನಿರ್ಲಕ್ಷ್ಯಕ್ಕೆ ಇವತ್ತು ಹೊಡೆದೈತಿ ಕೌಲಿ. ತಕ್ಷಣ ಅವ್ರು ಯಾರದಾರಲ್ಲ ಅವ್ರನ್ನ ಈ AW ಸಸ್ಪೆಂಡ್ ಮಾಡ್ಬೇಕು, ಇಲ್ಲಿದ ಸಸ್ಪೆಂಡ್ ಮಾಡ್ಬೇಕು. ಯಾಕಂದ್ರೆ ಇದು ಎಲ್ಲ ಏನ್ರಿ ಹೇಳ್ರಿ, ನನಗೆ ಭಾಳ ಅನುಕೂಲ ಮಾಡ್ರಿ, ಇಲ್ಲಾಂದ್ರೆ ನಾ ಸತ್ ಹೋಗ್ತೀನಿ, ಊರ್ಲಿ ಹಾಕೊಂಡು ಹೋಗ್ತೀನಿ. ಕೆನಾಲ್ ನವೀಕರಣ ಬಂದೈತೆ ಹೇಳ್ತಾರೆ. ಏನು ನವೀಕರಣ ಮಾಡ್ಯಾರ? ಕೆನಾಲ್ ಮ್ಯಾಗ ಒಂದು ಕಂಟಿ ಕಟ್ಟಿಲ್ಲ, ಎಲ್ಲಿ ಬೇಕು ಕಾಂಕ್ರೀಟ್ ಒಟ್ಟು ಕಿತ್ತು ಹೊಂಟೈತಿ. ಅದನ್ನ ಒಬ್ರು ಒಂದು ಚೂರು ಒಂದು ಬಿಟ್ಟು ಕಾಂಕ್ರೀಟ್ ಹಾಕೋರು ದಿಕ್ಕಿಲ್ಲ ಅಲ್ಲಿ. ಮತ್ತೆ ಇದು ಒಟ್ಟು ಕಣ್ಣಿ ಕಾಂತತಿ. ಇಂಥದ ಮಾಡಿಲ್ಲ ಇವ್ರು. ಇನ್ನೇನು ಕೆನಾಲ್ ನವೀಕರಣ ಮಾಡ್ತಿರ್ಬೇಕು ಹೇಳ್ರಿ. ಯಾರನ್ನ ಕೇಳೋಣ? ಒಬ್ಬ ತಹಸೀಲ್ದಾರ್ ಬಂದಿಲ್ಲ, ಒಬ್ಬ DC ಬಂದಿಲ್ಲ, ಯಾರು ಬಂದಿಲ್ಲ. ಈ ತರ ಒಂದು ನ್ಯೂಸ್ ಮಾಡಿದ್ರು ಸಂಬಂಧ ಇಲ್ದಂಗ ಅದಾರಪ್ಪ ಅಂದ್ರ ಈ ಕಾಲದಾಗ. ಮತ್ ಹಿಂದಿನ ಕಾಲದಾಗ ರೈತಗೆ ಎಷ್ಟು ತ್ರಾಸ ಆಗಿರ್ಬೇಕ್ರಿ, ಈಗಿನ ಕಾಲದಾಗ ಇಟ್ಟು ತ್ರಾಸ ಐತಿ. ಪರಿಸ್ಥಿತಿ ವಾಜ್ಯ ಬಾಳ ಐತ್ರಿ. ಮುಳವಾಡ ಏತ ನೀರಾವರಿ ಮೊದಲನೇ ಹಂತದ ಕೆನಾಲ್ ಮೇನ್ ಕಾಲುವೆ ಒಡೆದು ನೀರು ನುಗ್ಗಿದ ಪರಿಣಾಮ 60 ಎಕರೆಗಿಂತಲೂ ಹೆಚ್ಚು ರೈತರ ಜಮೀನು ಸೇರಿದಂತೆ ಬೆಳೆಗಳು ನಾಶವಾಗಿದೆ. ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಒಳಪಡುವಂತಹ ಮುಳವಾಡ ಏತ ನೀರಾವರಿ ಮೊದಲನೇ ಹಂತದಲ್ಲಿ ನಿರ್ಮಾಣವಾಗಿರುವಂತಹ ಹಳ್ಳದ ಗೆನ್ನೂರ ಸಮೀಪದ ಕೆನಾಳ ಮೇನ್ ರಾತ್ರಿ ಒಡೆದು ಏಕಾಏಕಿ ರೈತರ ಜಮೀನುಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿ ಸುಮಾರು 60 ಎಕರೆಗಿಂತಲೂ ಹೆಚ್ಚು ರೈತರ ಜಮೀನು ಹಾಗೂ ಬೆಳೆಗಳು ನಾಶವಾಗಿದೆ. ಈ ಘಟನೆಗೆ KBJNL ಅಧಿಕಾರಿಗಳು ಹಾಗೂ ಸರ್ಕಾರ ನೇರ ಹೊಣೆ. ಮೊದಲು ಕೆನಾಲ್ನಲ್ಲಿ ಕಾಲುವೆ ಒಡೆಯುವ ಸ್ಥಿತಿಯಲ್ಲಿದೆ ಅಂತ ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರ ಗಮನಕ್ಕೆ ತಂದರೂ ಕೂಡ ರೈತರ ನೋವನ್ನ ಕಿವಿಗೆ ಹಾಕೊಳ್ಳಿಲ್ಲ. ನಮ್ಮ ಕುಟುಂಬಕ್ಕೆ ಆಸರೆಯಾಗಿದ್ದಂತಹ ಅಲ್ಪ ಸ್ವಲ್ಪ ಜಮೀನಿನಲ್ಲಿ ಅಪಾರ ಪ್ರಮಾಣದ ನೀರು ನುಗ್ಗಿ ಫಲವತ್ತಾದ ಮಣ್ಣು ಕೊಚ್ಚಿಕೊಂಡು ಹೋಗಿದೆ. ಕೈಗೆ ಬಂದಂತಹ ಬೆಳೆ ಸರ್ವನಾಶವಾಗಿದೆ. ಅಧಿಕಾರಿಗಳು ನಮಗೆ ಸ್ಪಂದನೆ ನೀಡಿಲ್ಲ. ನಮ್ಮ ಜೀವನ ನಡೆಸೋದು ಅಸಾಧ್ಯದ ಮಾತಾಗಿದೆ. ನೊಂದ ರೈತರ ನೋವನ್ನ ವ್ಯಕ್ತಪಡಿಸಿಕೊಂಡ್ರು. ರೈತಪರ ಸಂಘಟನೆಯ ಅಧ್ಯಕ್ಷ ಸೋಮು ಬಿರಾದರ ಈ ಘಟನೆಗೆ ನೇರ ಹೊಣೆ ಸರ್ಕಾರ ಅಂತ ಹೇಳಿದ್ರು. ಘಟನೆಗೆ ಒಳಗಾದಂತಹ ರೈತರಿಗೆ ಎಕರೆಗೆ 10 ಲಕ್ಷ ರೂಪಾಯಿ ಪರಿಹಾರವನ್ನ ಸ್ಥಳದಲ್ಲಿಯೇ ಘೋಷಣೆ ಮಾಡಬೇಕು. ಇಲ್ಲದೇ ಇದ್ರೆ ನಾವು ಒಪ್ಪೋದಿಲ್ಲ. ರೈತರಿಗೆ ಸೂಕ್ತ ಪರಿಹಾರವನ್ನ ಒದಗಿಸಬೇಕು. ಹಾಗೇನಾದ್ರೂ ಆಗದೇ ಇದ್ರೆ ರಾಷ್ಟ್ರೀಯ ಹೆದ್ದಾರಿ ತಡೆದು ಹೋರಾಟಕ್ಕೆ ಮುಂದಾಗ್ತೀವಿ ಅಂತ ಎಚ್ಚರಿಕೆ ನೀಡಿದ್ರು. ಈಗಾಗಲೇ ಕೆನಾಲ್ಕ ಈ 3 ವರ್ಷದಿಂದ ಒಮ್ಮೆ ಇಷ್ಟ ತ್ರಾಸಾಗಿತ್ತು. MLA ಅವ್ರಿಗೆ ಹೇಳಿವು, MLA ಅವ್ರ ಮಗಳು ಬಂದಾಗ ಹೇಳಿನಿ, ಮತ್ತು ಈ KBJNL ಅಧಿಕಾರಿಗಳಿಗೆ ಹೇಳಿನಿ, ಏನೂ ಸಕ್ಸಸ್ ಆಗಿಲ್ರಿ. ಕಡೆಗೂ ಈಗ ಒಮ್ಮೆ ಯಾವುದೋ ಬುತ್ತಿ ಬಸವಣ್ಣ ಕೌಲೇನ ಆಗಿ ಹಿಂಗೆ ಹಾಳಾಗೈತ್ರಿ ಸಾಹೇಬ್ರ. ನಮ್ಮದು ಹಾಳು ಮಾಡ್ತೀರಿ, ನಮಗೇನು ಸುಖ ಇಲ್ಲ. ಮತ್ತು ಇದು ಕೌಲಿ ಮೇಲಾಗಿ ಇದು ಇದ್ರ ಮ್ಯಾಗಿತ್ತು ಇದು ಎಂಬಾಕ್ಮೆಂಟ್ ತೆಗೆದ ಕೆನಾಲ್ RCC ಇತ್ರಿದ ಕಾಲಮ್ ಮ್ಯಾಗ ಅದನ್ನು ತೆಗೆದು ಕೆಸಿಂದ ಇದನ್ನು ಮಾಡಿದ್ರೆ ಅಧಿಕಾರಿಗಳು ತಿಂದ್ರೆ ಕೋಟಿಗಟ್ಟಲೆ ರೊಕ್ಕ. MLA ತಿಂದಾನ, ಮತ್ತೆ ಯಾರೂ ತಿಂದಿಲ್ಲ ಅನ್ನುವಂಗಿಲ್ಲ. ಆ ನಾಗರತ್ AW ಇದ್ರಿ, ಅವಂಗೆಲ್ಲ ಇದ್ರಿ ಇತಿಹಾಸ ಗೊತ್ತೈತಿ. ಇದು ಏಟಿತ್ತು, ಏಟ್ ಕವಲಿತ್ತು, ಏಟ್ ಅಗಲ್ ಮಾಡಿದ್ರು, ಯಾಕೆ ಮಾಡಿದ್ರು, ಯಾರ್ಯಾರು ತಿಂದಾರ ಒಟ್ಟರದು ಗೊತ್ತೈತಿ. ಆದ್ರೆ MLA ಮಾಡಬೇಕಾಗಿದ್ದು 2 ಸಲ ಹೋಗಿನಿ, ನೀ ಯಾರತ್ ಕೇಳ ನನಗೆ. ಭಾಳ MLA ಮಗಳು ಬಂದ್ರೂ ಏನು ಕೆಲಸ ರೆಸ್ಪಾನ್ಸ್ ಯಾರೂ ಮಾಡಿಲ್ಲ. KBJNL ಅಧಿಕಾರಿಗಳು ಮಾಡಿಲ್ಲ. ಮತ್ತು ಪರಿಸ್ಥಿತಿ ನಾವು ಈ ಥರ ಆಗತ್ತೈತಿ ಅನ್ಕೋತನ ಇದ್ದಾಗ ಈ ಥರ ರೀ. ಇನ್ನು ಒಂದು ಅರ್ಧ ತಾಸು ಹೆಚ್ಚಾಗಿದ್ರೆ ಊರಾನ ಹಿರಿಯರು ಪುಣ್ಯ ನನಗೆ. ನಾ ಬದುಕಿನಿ, ನನ್ನ ದನ ಕರ ಬದುಕ್ಯಾವ. ನಮ್ಮ ಮಕ್ಕಳು 3 ಮಕ್ಕಳು, ನಾವು 2 ಗಂಡ ಐತಿ, 5 ಮಂದಿ ಬದುಕೇವು. ಇಲ್ಲಾಂದ್ರೆ ಸರ್ವನಾಶ ಆಗಿ ಹೋಗಿದ್ದೇವ್ರಿ. ಈ ಸುಳಿ ಮಕ್ಕಳ ಹೆಸರು ಮ್ಯಾಗ ಅಳ್ಕೊತ ಹೋಗುದ ಪಾಳೆ ಬಂದ್ಬಿಟ್ಟಿತ್ತು. ಸತ್ತ ಹೋಗಿದ್ನ ನಮ್ಮ ಹಿರಿಯರು, ನಮ್ಮ ಊರಾನವ್ರು, ಗುರಪ್ಪ ಹೂಗಾರ, ರಮೇಶ್ ದೇಸಾಯಿ, ಇಡೀ ಊರು ಆ ಜಾತಿ ಈ ಜಾತಿ ಇಲ್ರಿ, ಸರ್ವರು ಬಂದ ಕೇಸಿಂದ ನಮ್ಮನ್ನು ಕಾಪಾಡ್ಕೊಂಡು ಹೋದ ಕೆನಾಲ್ ಮ್ಯಾಗ ಏರ್ಸ್ಯಾರ್ರಿ. ಒಟ್ಟರು ಹೊತ್ಕೊಂಡು ಹೋಗಿ ಈ ನಮೂನಿ ವ್ಯವಸ್ಥೆ ಮಾಡ್ಯಾರ. PSI ಸಾಹೇಬ್ರು ರಾತ್ರಿ ಬಂದು 3 ತನೂ ಇಲ್ಲೇ ಅದಾರ. ಈ ವ್ಯವಸ್ಥೆ ನಮ್ಮನ್ನು ಭಾಳ ಮಾಡ್ಯಾರ ಅವರು. ನಾವು ಬದುಕೇವು. ಆದರೂ ಈ ವರ್ಷಿನ ಕಾಲಕ್ಕೆ ಒಂದು ಪೀಕ್ ನನಗೆ ಕೈಗೆ ಬಂದಿಲ್ಲ. ಹಾಗೂ ಕೆನಾಲ್ ಒಡೆದಾಗೂ ನಿರ್ಲಕ್ಷ್ಯ ಮಾಡ್ಯಾರ್ರಿ. ಹೆಂಗೆ ಹಾಕ್ಯಾರಪ್ಪ ಅಂದ್ರೆ ಕೌಲಿ ಸ್ವಲ್ಪ ಒಡ್ಡು ಹಾಕಿ ಹೋಗ್ಯಾನ. ನನ್ನ ಇದು ಕೇಳಾರ್ದಕ್ಕೆ ಕರುಣೆ ಕೇಳಿ ಕಂಟಿ ಕಿತ್ರಿ ಚಂದ ಮಾಡ್ರಿ ಅಂತ ಹೇಳಿ ಅದನಿ. ಏನು ಮಾಡಿದ್ರಿಲ್ಲ. 7 ಎಕರೆ 21 ಗುಂಟೆ ಆಸ್ತಿ ಕಳ್ಕೊಂಡೇವ.
ಈಗೊಮ್ಮೆ FM ನ್ಯೂಸ್ ಮಾಡ್ಯಾವ. ಹಾಗೂ ಎಲ್ಲ ಮೇಲಾಧಿಕಾರಿಗಳಿಗೆ ಎಲ್ಲರಿಗೆ MLA ಅವ್ರಿಗೆ ಎಲ್ಲರಿಗೂ ಗೊತ್ತೈತಿದ ವಿಷಯ. ಆದ್ರೆ ಒಬ್ಬರು ಹಾಕೊಂಡಿಲ್ಲ, ಸಹಕಾರ ಒಬ್ಬರು ಕೊಟ್ಟಿಲ್ಲ. ರೈತ 3 ಎಕರೆದಾಗ ಹೆಂಗೆ ಬದುಕಬೇಕು? ನನ್ನ ಮಕ್ಕಳು ಸಾಲಿಗಾಗಿ 10 ಲಕ್ಷ ಗಟ್ಟಲೆ ಸಾಲ ಮಾಡಿನ. ಯಾವ ಬ್ಯಾಂಕ್ನಾಗೂ ಲೋನ್ ಕೊಡಾಕ್ ತಯಾರಿಲ್ಲ ನನಗೆ. ನೀ ಕಟ್ಬಾಕಿ ಆಗ್ಯತಾರ. ಈಗ ಇದ್ದು ರೊಕ್ಕ ತುಂಬಾಕ ನನ್ನಂತೇಳಿ ರೊಕ್ಕ ಇಲ್ಲ. ಆ ಪರಿಸ್ಥಿತಿ ಒಳಗೆ ಅದನಿ. ಕಣ್ಣ ನೀರ ಕಪಾಳಿಗೆ ಬಂದಾವ, ಉರ್ಲ್ ಹಾಕೊಂಡು ಹೋಗು ಪಾಳೆ ಬಂದತಿ. ಯಾರು ಕೇಳ್ತಾರ್ರಿ? ನಮ್ಮ ಅಳಿಲ್ಸೆ ನಾವು ಏನು ಮಾಡಿದ್ರು ರೈತರ ನಮ್ಮದು ಏನೂ ದಂಡಿಲ್ಲ. ನಾವು ರೈತರ ದಂಡಿಲ್ಲ, ತುದಿ ಇಲ್ಲ, ಏನೂ ಕೇಳಂಗಿಲ್ರಿ. ಯಾವ ಅಧಿಕಾರಿ ಕೇಳಂಗಿಲ್ರಿ. ಅಟ್ FM ನ್ಯೂಸ್ ಮಾಡಿದ್ರೆ ಒಬ್ಬ ತಹಸೀಲ್ದಾರ್ ಸತೆ ಬಂದು ಹೋಗಿಲ್ರಿ ಇಲ್ಲಿ. ಅವಾಗ ಫಸ್ಟ್ನೇ FM ನ್ಯೂಸ್ ಮಾಡಿದಾಗ ಈ 3 ವರ್ಷದಿಂದ ಮಾಡೀನಿ. MLA ಅವ್ರಿಗೆ ಹೋಗಿ ಹೇಳೀನಿ. MLA ಅವ್ರ ಮಗಳು ಬಂದಾಳ ಇಲ್ಲೇ ಇಲೆಕ್ಷನ್ದಾಗ ಬಂದು, ಕಾಕ ನೀವು ನಮ್ಗೆ ಓಟ್ ಹಾಕತ್ತೇಳಿ. ಈ ಓಟ್ ಹಾಕನಾಗ ಬರ್ತಾರ ವಿನ ಉಳ್ಕಿದಾಗ ಯಾರೂ ಬರಂಗಿಲ್ರಿ. ನಮ್ಮ ಜೀವಕ್ಕೆ ನಾವು ಮಾಡ್ಕೋಬೇಕು ಏನಾದ್ರು ಪರಿಹಾರ. ಇದೇನು ಕಾವಲಿ ನಮಗೆ ಸುಖಕ್ಕೆ ಬಂದಿಲ್ಲ. ಇದು ನಮ್ಮನ್ನು ಅಳಗಾಲ ಇಡಾಕ್ ಬಂದತಿ. ಈಗ ಸರ್ವಸಾಧಾರಣ ಒಂದು 20-25 ಲಕ್ಷ ರೂಪಾಯಿ ಪೀಕ್ ಹಾಳಾಗಿ ಹೋಗ್ಬಿಟ್ಟತ್ ನಂದು. ನಾ ಮುಂದೆ ಬದುಕೋದು ಹೆಂಗೆ? ನಾ ಬದುಕು ಮಾಡೋದು ಹೆಂಗೆ? ನನ್ನ ಮಕ್ಕಳ ಸಾಲ ಇಲ್ಲೇ ಉಳಿತು, ಎಲ್ಲ ಇಲ್ಲೇ ಉಳಿತು. ಈ ವರ್ಷಿನ ಕಾಲಕ್ಕೆ ಬರೀ 36,000 ರೂಪಾಯಿ ಪೀಕ್ ಕಟ್ಟೋದಾಗಿಲ್ಲ ನನ್ನ ಹನಿಬಾರಕ್ಕೆ. ನನ್ನ ಮಗಳ ಸಾಲಿ ಬಿಡಿಸಿ ಮನ್ಯಾಗ ಕುಂಡ್ರಿಸಿನಿ. ನನ್ನ ಪರಿಸ್ಥಿತಿ ಈ ನಮೂನೆ ಐತಿ. ಇದನ್ನ ಯಾರೂ ಕಿವಿ ಹಾಕೊಳಕ್ತಾ ಇರಲ್ರಿ ಯಾವ ಅಧಿಕಾರಿಗಳು. PSI ಮಾತ್ರ ಊರಾನ ಹಿರಿಯರು ಒಟ್ಟರು ಕೂಡಿ ನನ್ನ ರಕ್ಷಣೆ ಮಾಡ್ಯಾರ್ರಿ. ನಾವು ಉಳಿದನಿ ಬದುಕಿನಿ. ಇದ್ರ ಮ್ಯಾಗ ಎಲ್ಲರೂ ಅಧಿಕಾರಿಗಳು ಏನು ಕ್ರಮ ತಗೊಂಡು ನನಗೆ ಪರಿಹಾರ ಕೊಟ್ರಿ ನಿಮ್ಮದು ಚಂದ ಆಕತಿ. ಇಲ್ಲಿಕ ನಿಮ್ಮನೇನು ಚಂದ ಮಾಡೋದಿಲ್ಲ. ಇನ್ನು ಇದ್ರ ಮ್ಯಾಗ ನಾ ಬೆಣ್ಣು ಹತ್ತಿ ನಾನು ಹೊಂಟೀನಿ ಅಂದ್ರೆ ನಿಮ್ಮನೆ ಯಾಕೆ ಬಿಡ್ಲಿ? ನಿಮ್ಮನ್ನು ತೊಗೊಂಡು ಹೋಗಿಬಿಡ್ತೀನಿ. ಮತ್ತ್ಯಾಕೆ ಏನೂ ಉಳಿಯಂಗಿಲ್ಲ. ನಾ ಹೆಂಡ್ರು ಮಕ್ಕಳು ಅಳ್ಕೋತ ಕುಂಡ್ರು ಪಾಳೆ ಬಂದತಿ. ಪರಿಸ್ಥಿತಿ ವಾಜೈತಿ. ನನ್ನ ಮನೆ ಉಳ್ಳಿ ಹೋಗು ಪಾಳೆ ಬಂದಾಗ ನನ್ನ ಊರಾನ ಹಿರಿಯರು ಗುರಪ್ಪ ಹುಗಾರ, ರಮೇಶ್ ದೇಸಾಯಿ, ಸಾದಿಕ್ ಮುಲ್ಲಾ ಇವು ಒಬ್ಬರೇ ಇಲ್ಲ ಹೆಸರು ಹೇಳುವಂತೆ ಇಲ್ಲ. ಒಟ್ಟರು ಬಂದಾರ. ಒಟ್ಟರು ಬಂದ 100 ಮಂದಿ ಬಂದ ನಮ್ಮನ್ನ ಅಮಾತ ಓದ್ ಕೆಸಿಂದ ಆಚೆ ಕಡೆ ಹೋಗ್ತಾರೆ ಇಳಿಸ್ಯಾರ ಅವ್ರು. ನಮ್ಮ ಪರಿಸ್ಥಿತಿ ಏನೈತೆ ಅನ್ನೋದು ನಮಗ ಗೊತ್ತ್ರಿ. ನಮ್ಮ ಪರಿಸ್ಥಿತಿ ಭಾಳ ವಾಜ್ಯ ಆಗೈತಿ. ಏನೂ ಇಲ್ಲ. ನಾವು ಏನೂ ಉಳಿದಿಲ್ಲ. ಇನ್ನು ಏನು ಮಾಡ್ಕೊಳಂಗೂ ಇಲ್ರಿ. ನಾ ಸತ್ತ ಹೋಗು ಪಾಳೆ ಬಂದತಿ. ಏನು ಉಳಿದಿಲ್ರಿ. ಸರ್ವನಾಶ ಆಗೈತ್ರಿ. ಜಾಮೀನಾದ್ರು ನನ್ನ ರೊಕ್ಕ ಕೊಟ್ಟಿಲ್ರಿ ಬ್ಯಾಂಕ್ನಾಗ, ಅಲ್ಲೇ ಇಟ್ಕೊಂಡಾರ. ಪರಿಸ್ಥಿತಿ ಭಾಳ ಗಂಭೀರ ಐತಿ. ಯಾರಾದ್ರೂ ನಮಗ ಕರುಣೆ ತೋರಿಸ್ರಿ. ಇರ್ಲಿಕ್ಕ ಸತ್ತು ಹೋಗ್ಯವ ನಾವು. ಭಾಳ ತ್ರಾಸ ಆಗೈತಿ. ಕೋಟಿಗಟ್ಲೆ ತಿಂದಾರ್ರಿ. ರೈತರನ್ನು ಭಾಳ ನೋಡಿಲ್ಲ, MLA ನೋಡಿಲ್ಲ, MP ನೋಡಿಲ್ಲ. ಭಾಳ ತ್ರಾಸ ಐತಿ. ನನ್ನ ಕರುಣೆ ನಿಮಗೆ ಯಾರಿಗೇನು ಮುಟ್ಟಿದ್ರ ಹೆಲ್ಪ್ ಮಾಡ್ರಿ. ಯಾರ ಅಧಿಕಾರಿಗಳು ನಿಮಗೆ ಕೂಣಿದ್ರ ಸುಳಿ ಮಕ್ಕಳಿಗೆ ಏನ್ರಿ ಹೇಳ್ರಿ. ನನಗೆ ಭಾಳ ಅನುಕೂಲ ಮಾಡ್ರಿ. ಇಲ್ಲಾಂದ್ರೆ ನಾ ಸತ್ತು ಹೋಗ್ತೀನಿ, ಊರ್ಲಿ ಹಾಕೊಂಡು ಹೋಗ್ತೀನಿ. ಭಾಳ ತ್ರಾಸ ಐತಿ. ನನಗೆ ಭಾಳ ತ್ರಾಸ ಐತಿ. ಏನೂ ಮಾತಾಡಕ್ಕೆ ನನಗೆ ಮಾತು ಬರೋದಿಲ್ಲ. ಭಾಳ ತ್ರಾಸ ಆಗೈತಿ. ಈಗೊಮ್ಮೆ FM ನ್ಯೂಸ್ ಮಾಡ್ಸೀನಿ. ಮುದ್ದ ಮಾಡ್ಸೀನಿ. ಬೇಕತ್ಲೆ ನಾವು ಹೋಗಿ ಕೆನಾಲ್ ಹೊಡೆದಾರ ತೆಳಗಿಸಿಂದ ಹೊಡ್ಯಾಕತ್ತಾರಿ. ಎಲ್ಲ ಸಾಹೇಬ್ರು ಹೇಳಕತ್ತೀನಿ. ಒಬ್ರು ಕಿವಿ ಹಾಕೊಳಕ್ತಾರಿಲ್ಲ. ನೀರ ಇವತ್ತಿನ ಪ್ರಮಾಣ ನೋಡಾಕ್ತಾರಿಲ್ರಿ. ರೈತರು ತುಂಬಿದ ಪಗಾರದಾಗ ನಾವು ಅನ್ನ ಹಾಕ್ಲಿಲ್ಲ ಅಂದ್ರೆ ಇವ್ರ ಅಧಿಕಾರಿಗಳು ಹೆಂಗಿರ್ತಾರ್ರಿ? ರೈತನ ಹಾಳು ಮಾಡಿ ಕೇಸಿಂದ ಇವ್ರು ಹೆಂಗ್ ಬದುಕ್ತಾರ ಹೇಳ್ರಿ? ನಾವು ಯಾರನ್ನ ಕೇಳೋನು? ನಾವು ಓಟ್ ಹಾಕಿದ್ರೆ ಒಬ್ಬ MLA ಕೇಳಾಕ ಹಕ್ಕಿಲ್ಲ ನಮಗೆ. ನೀ ಯಾರತ್ ಕೇಳಿದ್ರೆ ನಾವು ಹೆಂಗ್ ಹೇಳೋಣ್ರಿ? ಯಾರನ್ನ ಕೇಳೋನು? ಒಬ್ಬ ತಹಸೀಲ್ದಾರ್ ಬಂದಿಲ್ಲ, ಒಬ್ಬ DC ಬಂದಿಲ್ಲ, ಯಾರೂ ಬಂದಿಲ್ಲ. ಈ ಥರ ಒಂದು ನ್ಯೂಸ್ ಮಾಡಿದ್ರು ಸಂಬಂಧ ಇಲ್ದಂಗೆ ಅದಾರಪ್ಪ ಅಂದ್ರೆ ಈ ಕಾಲದಾಗ. ಮತ್ತು ಹಿಂದಿನ ಕಾಲದಾಗ ರೈತಗೆ ಎಷ್ಟು ತ್ರಾಸ ಆಗಿರ್ಬೇಕ್ರಿ. ಈಗಿನ ಕಾಲದಾಗ ಇಟ್ಟು ತ್ರಾಸ ಐತಿ. ಪರಿಸ್ಥಿತಿ ವಾಜ್ಯ ಭಾಳ ಐತ್ರಿ. ನೋಡ್ರಿ, ಯಾವ ಅಧಿಕಾರಿಗಳಿಗೆ ಏನೇನು ತಿಳಿಸ್ಬೇಕಾಗೈತಿ ತಿಳಿಸ್ರಿ. ನಿಮ್ಮ ಕೈ ಮುಗಿತೀನಿ. ಇಲ್ಲಿ ನಾ ಸಾತ್ ಹೋಗ್ತೀನಿ. 10 ಗಂಟೆಗೆ ಇದು ಕೆನಾಲ್ ಹೊಡೆದತ್ರಿ. ಇದು ಹೊಡೆದ ಹೆಚ್ಚು ಕಮ್ಮಿ ಇಲ್ಲಿದ ಒಂದು 500 ಮೀಟರ್ದಾಗ ಮುಂದೆ ಹೊಡೆತ್ರಿ. ಅಲ್ಲಿ ಹೊಡೆದ ಸರ್ವೆ ನಂಬರ್ 268, 69, 67 ಸರ್ವೆ ನಂಬರ್ದಾಗ ಎಲ್ಲ ಸಂಪೂರ್ಣ ಒಟ್ಟು ಎಲ್ಲ ಕೊಚ್ಕೊಂಡು ಬಂದ್ಬಿಟ್ಟೈತಿ ಕಡೆ.
ಬಂದೈತಿ. ಆಮೇಲೆ ಹೇಳ್ಬೇಕಂದ್ರೆ ಒಟ್ಟು ಎಲ್ಲ ಬೆಳೆ ನಾಶ ಆಗೈತಿ. ಆಮೇಲೆ ಒಟ್ಟು ಹೊಲಗಳೆಲ್ಲ ಮಣ್ಣು ಕೊಚ್ಕೊಂಡು ಹಳ್ಳಕ್ಕೆ ಹೋಗೈತಿ. ಯಾವ ಒಡ್ಡುಗಳು ಉಳಿದಿಲ್ಲ, ಏನೂ ಉಳಿದಿಲ್ಲ. ಇದಕ್ಕೆ 3-4 ವರ್ಷ ಆಯ್ತು ಕಿನಾಲ ಸಂಪೂರ್ಣ ಓರ್ಪ್ಲ ಹಾಕಿತ್ತು. ಇಲ್ಲಿ ಒಂದು 500 ಮೀಟ್ರ್ ಐತಿದ, ಆ ಕಡೆ ನೀರು ಓಟ್ ಹೋಗೈತಿ, ಮುಂದೆ ಓಟ್ ಹೋಗಿತ್ತು. ಒಂದು 500 ಮೀಟ್ರ್ ಫುಲ್ ಓರ್ಪ್ಲ ಹಾಕಿತ್ತು. ರಗಡ ಸಾಕಷ್ಟು ಸತಿ 2-3 ವರ್ಷದಿಂದ FM ನ್ಯೂಸ್ನವ್ರು ಕರೆಸಿ ಇಲ್ಲಿ ನ್ಯೂಸ್ ಸುಖೆ ಮಾಡ್ಯಾವ ನಾವು. ಅವ್ರ ಸುಖೆ ಹೇಳ್ಯಾರ ಇಲ್ಲಿ ಸಮಸ್ಯೆ ಆಕೈತಿ, ಇದನ್ನ ರೆಡಿ ಮಾಡಿರತ್ತೇಳಿ. ಯಾರು ಒಬ್ಬರು 4-5 ವರ್ಷ ಆಯ್ತು ಎಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಂಪೂರ್ಣ ಈ ಭಾಗದ ರೈತರ ಈ ಸದ್ಯಕ್ಕೆ ಸರ್ವನಾಶ ಆಗೋ ಪರಿಸ್ಥಿತಿ ಬಂದ್ಬಿಟ್ಟೈತಿ. ಆ ಲೆವೆಲ್ದಾಗ ಇಲ್ಲಿ ನಮ್ಮನ್ನು ರೈತರನ್ನ ಹಾನಿ ಮಾಡಿಬಿಟ್ಟಾರೆ. ನಿಮ್ಮ ಜಮೀನಿನ ಬೆಳೆಗಳು ಇದ್ದಲ್ಲ ಹಾಲ ಈಗ ನಮ್ಮ ಜಮೀನ್ದಾಗ 4 ಎಕರೆ 10 ಗುಂಟೆ ಉಳ್ಳಾಗಡ್ಡಿ, 3 ಎಕರೆ ಕಬ್ಬ, ಮತ್ತು ಅಲ್ಲಿ ಮಂಜನಗೌಡ ಪಾಟೀಲ್ ಅವ್ರದ್ದು ಅವ್ರದ್ದೊಂದು 7-8 ಎಕರೆ ಕಬ್ಬ, ಮತ್ತು ಮಹೇಶ್ಗೌಡ ಪಾಟೀಲ್ ಅವ್ರದ್ದು ಒಂದು ಗೊಂಜಾಳ ಮತ್ತು ಇದು ಕಬ್ಬು ಮತ್ತು ಉಳ್ಳಾಗಡ್ಡಿ ಸಂಪೂರ್ಣ ಏನೂ ಉಳಿದೇ ಇಲ್ಲ. ಮತ್ತು ಬೆಳೆನೂ ಹೋಗೋದಲ್ದ ಹೊಲ್ದಾಗ ಒಂದು ಚೂರು ಮಣ್ಣು ಉಳಿದಿಲ್ಲ. ಎತ್ತಗೈ ಮಟ್ಟ ಮಿನಿಮಮ್ 7, 8, 10, 12 ಫೂಟ್ ಗಟ್ಟಲೆ ಮಣ್ಣು ಒಟ್ಟು ಕೊದ್ರಿಸ್ಕೊಂಡು ತೆಳಗೆ ಬಂದ್ಬಿಟ್ಟೈತಿ. ಈಗ ಇದನ್ನೆಲ್ಲ ರೆಡಿ ಮಾಡ್ಬೇಕಾದ್ರೆ ನಾವು ಏನು ಮಾಡಬೇಕು ತಿಳಿಲಾರ ಪರಿಸ್ಥಿತಿ ಒಳಗೆ ಅದೇವಿ ಸದ್ಯಕ್ಕೆ. ಇದನ್ನೆಲ್ಲ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು. ಇಲ್ಲಿಕಂದ್ರೆ ನಾವು ಅದೇ ಕಿನಾಲ್ದಾಗ ಕೂತು ಧರಣಿ ಮಾಡ್ತೇವೆ. ಅವ್ರು ಹೆಂಗೆ ಅದನ್ನು ಏನು ಮಾಡ್ತಾರೆ ಮಾಡಲಿ. ನಮ್ಮದೆಲ್ಲ ರೈತರದ್ದು ಇದನ್ನು ಪರಿಹಾರ ಬಗೆಹರಿಸಿ ಅವ್ರದ್ದು ಕೆಲಸ ಅವ್ರು ಮಾಡ್ಬೇಕು. ಆದರೆ ಹೆಂಗೆ ಮಾಡ್ಬೇಕಂದ್ರೆ ಮುಂದೆ ಇಂಥ ಪ್ರಾಬ್ಲಮ್ ಎಂದೂ ಇನ್ನೇನು ಬರಬಾರ್ದು. ಆ ಥರ ಅದನ್ನು ಸಂಪೂರ್ಣ ಬಂದೋಬಸ್ತ್ ಮಾಡ್ಬೇಕು. ಇದು ಹೊಡಿಬೇಕಾದ್ರೆ ಕಾರಣ ಏನು ಓವರ್ಫುಲ್ ಆಗಿತ್ತು? ಇದು ಹೊಡಿಬೇಕಾದ್ರೆ ಕಾರಣ ಮೊದಲು ಹೇಳ್ಬೇಕಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯನ ಮೊದಲ ಕಾರಣ ಅದಕ್ಕೆ. ಇದು 4-5 ವರ್ಷ ಆಯ್ತು ಓರ್ಫುಲ್ ಹಾಕಿತ್ತಲ್ಲಿ ನೀರು. ಎಷ್ಟೋ ಸತಿ ಹಿಂಗೆ ಮ್ಯಾಗಿಂದ ಜಿಗದತ್ತೀಗ ಆಲ್ರೆಡಿ ಜಿಗದ ಒಂದು ಸಣ್ಣ ಜರಿ ಜಲಪಾತ ಇಟ್ಲೆ ಒಂದು ನೀರು ಜಿಗದತ್ತೆ. ಅವಾಗ ಪಟ್ನ ಕಿನಾಲ್ ನೀರು ಸಣ್ಣ ಮಾಡಿ ಒಂದಿಟ್ಟು JCP ತಂದು ಬರೀ ಒಂದಿಟ್ಟು ಗರ್ಸ್ ಹಾಕಿ ಹೋಗ್ಬಿಟ್ರೆ. ಅದಕ್ಕೇನು ಕಾಂಕ್ರೀಟ್ ಮಾಡಲಿಲ್ಲ, ಒಂದಿಟ್ಟು ಹೈಟ್ ಮಾಡಲಿಲ್ಲ, ಅದನ್ನು ಹೊಳ್ಳಿ ಬಂದು ನೋಡಲಿಲ್ಲ. 5 ವರ್ಷದಿಂದ KVJL ಅವ್ರ ಗಾಡಿ 2 ದಿವ್ಸಕ್ಕೊಮ್ಮೆ ಅಡ್ಡಾಡ್ತೈತಿ ಕಿನಾಲ್ ಮ್ಯಾಗ. ಬರೋಬ್ಬರಿ 4-5 ವರ್ಷ ಆತ ಅವ್ರು ಗಾಡಿ ಮಾರಿಸೋಕೆ ನೋಡಿಲ್ಲ ನಾವು ಕಿನಾಲ್ ಮ್ಯಾಗ. ಹೆಂಗಂದ್ರೆ ಹೆಂಗೆ ಉಳಿತೈತಿ ಕಿನಾಲ್ ಹೇಳ್ರಿ. ಹೊಳ್ಳಿ ಕಿನಾಲ್ ನವೀಕರಣ ಬಂದೈತೆ ಹೇಳ್ತಾರೆ. ಏನು ನವೀಕರಣ ಮಾಡ್ಯಾರ? ಕಿನಾಲ್ ಮ್ಯಾಗ ಒಂದು ಕಂಟಿ ಕಟ್ಟಿಲ್ಲ, ಎಲ್ಲಿ ಬೇಕು ಕಾಂಕ್ರೀಟ್ ಒಟ್ಟು ಕಿತ್ತು ಹೊಂಟೈತಿ. ಅದನ್ನ ಒಬ್ಬರು ಒಂದು ಚೂರು ಒಂದು ಬಿಟ್ಟು ಕಾಂಕ್ರೀಟ್ ಹಾಕೋರು ದಿಕ್ಕಿಲ್ಲ ಅಲ್ಲಿ. ಮತ್ತು ಇದು ಒಟ್ಟು ಕಣ್ಣಿ ಕಾಣ್ತೈತಿ. ಇಂಥದ ಮಾಡಿಲ್ಲ ಇವರು. ಇನ್ನೇನು ಕಿನಾಲ ನವೀಕರಣ ಮಾಡ್ತಿರ್ಬೇಕು ಹೇಳ್ರಿ. ನಿಮ್ಮ ಪರಿಸ್ಥಿತಿ ಹೆಂಗೆ ರೈತರು? ಈಗ ನಮ್ಮ ಪರಿಸ್ಥಿತಿ ಅಂದ್ರೆ ಹೇಳ್ಬೇಕಂದ್ರೆ ಭಾಳ ನಮ್ದು ವಾಜಿತ್. ಈಗ ಸದ್ಯಕ್ಕೆ ನಮಗೆ ಒಂದು ಟ್ರಿಪ್ ಗರ್ಸ್ ತಂದು ಹಾಕಬೇಕಂದ್ರೆ ಎಲ್ಲಿ ಗರ್ಸ್ ಸಿಗಂಗಿಲ್ಲ. ಅಂಥ ಪರಿಸ್ಥಿತಿ ಸದ್ಯಕ್ಕೆ ಐತಿ. ಎಲ್ಲಿ ಆ ಥರ ಪರಿಸರದಾಗ ಈಟೆಲ್ಲ ಹಾಳು ನಾವು ಎಲ್ಲಿಂದ ಶುದ್ಧ ಮಾಡ್ಬೇಕೀಗ ರೈತರು? ಅದು ನಮಗೆ ದೊಡ್ಡ ಸಮಸ್ಯೆ ಆಗೈತಿ. ಈ ಹಾನಿ ಯಾರ ಮೇಲೆ ಹಾಕೋರು? ಇದನ್ನೆಲ್ಲ ಯಾರು ಕೊಡ್ಬೇಕಾಗಿತ್ತು? ಇದನ್ನ ಹಾನಿ ನಾವು KVJL ಅವರು, ಅವರು ಮತ್ತು ಅವ್ರಕ್ಕಿಂತ ಮೇಲಾಧಿಕಾರಿಗಳು ಎಲ್ಲರೂ ಬಂದು ಇದನ್ನು ಪರಿಶೀಲನೆ ಮಾಡಿ ಇಲ್ಲಿ ಸೂಕ್ತ ಪರಿಹಾರ ಎಲ್ಲ ಒದಗಿಸಿ ಅವ್ರದ್ದೇನೈತಿ ಎಲ್ಲ ಇದನ್ನ ಮುಂದಿನ ಪ್ರೊಸೆಸ್ ಮಾಡ್ಬೇಕು. ಇಲ್ಲಿಕಂದ್ರೆ ನಾವು ರೈತರಿಗೆ ನಾವು ಏನು ಲಾಸ್ ಆಗೈತಲ್ಲ ಒಟ್ಟರು ಎಲ್ಲಿ ಕಿನಾಲ್ ಹೊಡತ್ಲ ಅಲ್ಲೇ ಧರಣಿ ಕುಂದಿರ್ತೇವೆ ನಾವು. ಇಲ್ಲಿಕ ನಮ್ಮದು ಒಟ್ಟು ಹೊಲ ಅವ್ರ ಹೆಸರಲ್ಲಿ ಬರ್ಕೊಂಡು ಹೋಗ್ಬಿಡತ್ತೇವೆ. ನಾವು ಎಲ್ಲರೂ ಹೋಗಿಬಿಡ್ತೀವಿ ಆ ಕಡೆ. ಆದರೆ ಇವ್ರದ್ದು ಎಷ್ಟು ಆಸ್ತಿ ಮತ್ತು ಈ ನಮೂನಿ ಲಾಸ್ ಆದ್ರೆ ನಾವು ಮುಂದೆ ಹೆಂಗೆ ಮಾಡೋಣ ಹೇಳ್ರಿ? ಮೊದಲ ಮಳೆ ಭಾಳಾಗಿ ಹಿಂದಿನ ಪೀಕ್ ಲಾಸ್ ಆಗ್ಯಾವ ನಮಗೆ. ಈಗೇನೋ ಉಳ್ಳಾಗಡ್ಡಿ ಚಲೋ ಬಂದಪ್ಪ ಅಂತೇಳಿ ಅನ್ನೋದ್ರಾಗ ಅವು ರೇಟ್ ಇಲ್ಲ, ಅವು ಹಂಗಾಗೈತೆ. ಈಗ ನಾವು ಈಗ ಬಂದು ಉಳ್ಳಾಗಡ್ಡಿನೂ ಈಗ ಒಟ್ಟು ಒಟ್ಟು ಹರ್ಕೊಂಡು ಹಳ್ಳಕ್ಕೆ ಹೋಗೈತಿ. ಒಟ್ಟು ಇದನ್ನೆಲ್ಲ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಬೇಕು. ಏನು ನುಕ್ಸಾನ್ ಆಗೈತಿ ಅದಕ್ಕೆ ಸೂಕ್ತ ಪರಿಹಾರ ಒದಗಿಸಿ ಅದನ್ನ ಕಿನಾಲ್ ಅವ್ರು ಅದನ್ನ ಒಂದು ಸ್ವಲ್ಪ ಅದನ್ನ ಇದು ಮೊದಲಿಗಿತ್ಲೆ ಮಾಡಿದ್ರೆ ನಡೆಯಂಗಿಲ್ಲ. ಮುಂದೆ ಈ ಥರ ಆಗ್ಲಾರಂಗೆ ಸಂಪೂರ್ಣ 100ಕ್ಕೆ 100 ಬಂದೋಬಸ್ತ್ ಮಾಡ್ಬೇಕು. ಈಗ ನಿಮ್ಮ ಬೆಳಿಗ್ಗೆ ನಿಮ್ಮ ಹೊಲಕ್ಕೆ ನಿಮ್ಮ ಫಲವತ್ತ ಮಣ್ಣಿಗೆ ಮೇನ್ ಪರಿಹಾರ ಒದಗಿಸ್ಬೇಕು. ನಮ್ಮ ಬೆಳಿಗ್ಗೆ ಪರಿಹಾರ ಬರಬೇಕು. ಅದ್ರ ಮೊದಲೇದಾಗಿ ನಮ್ಮ ಹೊಲಕ್ಕೆ ಪರಿಹಾರ ಬರಬೇಕು. ನಮ್ಮ ಹೊಲದಾಗ ಒಂದು ಇಟ್ಟು ಮಣ್ಣು ಉಳಿದಿಲ್ಲ. ಅದು ಎಲ್ಲಿದ ಮಣ್ಣು ತಂದು ಹಾಕೋದು, ಎಲ್ಲಿದ ಗರ್ಸ್ ಹಾಕೋದು ತಂದು ಅವ್ರು ಸೂಕ್ತ ಪರಿಹಾರ ಕೊಟ್ಟು ಹೇಳಿ ಅವ್ರೆ ಅಧಿಕಾರಿಗಳಿಗೆ ಸ್ಥಳಕ್ಕೆ ಬಂದ. ಎಷ್ಟು ನಿಮ್ಮ ಸರ್ವೆ ನಂಬರ್ ಹೊಲದ? ಸರ್ವೆ ನಂಬರ್ ನೋಡ್ರಿ ಒಂದು 35 ಸರ್ವೆ ನಂಬರ್. ಆಮೇಲೆ ಇದು ಸರ್ವೆ ನಂಬರ್ 35 ಸಂಪೂರ್ಣ ಇದು ಕಲಾಸ ಆಗೈತೆ. 269 ಸರ್ವೆ ನಂಬರ್ 4 ಎಕರೆ 10 ಗುಂಟೆ ಸಂಪೂರ್ಣ ಉಳ್ಳಾಗಡ್ಡಿ ಕಲಾಸ ಆಗಿ ಒಡ್ಡ ಪಡ್ಡ ಎಲ್ಲ ಕಿತ್ಕೊಂಡು ಹೊಲದಾಗಂತೂ ದೊಡ್ಡ ಒಂದು ಇದು ಡೋನಿ ನೋಡಿದಾಕೈತೆ. ಆ ನಮ್ನಿ ಹರ್ಕೊಂಡ್ ಬಂದ್ಬಿಟ್ಟೆ. ಒಟ್ಟು ಏನು ಎಷ್ಟು ಗಂಟೆಗೆ ಐತ್ರಿ ಘಟನೆ? ಈ ರಾತ್ರಿ 11 ಗಂಟೆಗೆ ಇದಕ್ಕೆ ಇನ್ಫಾರ್ಮೇಶನ್ ಹೋಗೈತತ್ರಿ. KVJLಕ್ಕೆಲ್ಲ ನಾವು ರೈತರು ಫೋನ್ ಹಚ್ಚೇವು. 10 ಗಂಟೆಗೆ ಗೊತ್ತಾಗೈತದ ಆಲ್ರೆಡಿ. 10 ಗಂಟೆ 10 ನಿಮಿಷಕ್ಕಂತೂ ಗೊತ್ತಾಗೈತೆ. 11 ಗಂಟೆಗೆ ಕಿನಾಲ್ ಬಂದಾಗೈತೆ ಅಂತ ಹೇಳ್ತಾರ. ಈ ನಮ್ನಿ ನೀರು ಬರತ್ತ ಎಲ್ಲಿದ ಬರತ್ತ ನಮ್ಗೆ ವಿಚಿತ್ರ ಆಗೈತದ. ಆಮೇಲೆ ಹಾಕೊಳಕತ್ತಲ್ರ ಅಧಿಕಾರಿಗಳು? ಅವ್ರ ಅಧಿಕಾರಿಗಳು ತಮ್ಮ ಮ್ಯಾಗ ಏನೋ ಅವ್ರು ಸರಿಯಾಗಿ ರೆಸ್ಪಾನ್ಸ್ ಇಲ್ಲ ರೈತರಿಗೆ ಹೇಳಿದ್ರೆ. ಈಗ ನಿಮ್ಗೆ ಪರಿಹಾರ ಸೂಕ್ತ ಪರಿಹಾರ ಸ್ಥಳದಲ್ಲೇ ನಮ್ಮೆಲ್ಲ ರೈತರಿಗೆ ಸೂಕ್ತ ಪರಿಹಾರ ಒದಗಿಸಿ ತಮ್ಮ ಮುಂದಿನ ಕಾರ್ಯ ಮಾಡ್ಬೇಕು. ನಮ್ಮ ಹೆಸರು ಗೌಡ್ರು ಸಂಗಮೇಶ್ ನಿಂಗನಗೌಡ ಬಗಲಿ, ಹಳದಗನೂರು. ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಹಳ್ಳದಗೆನ್ನೂರ ಗ್ರಾಮದಲ್ಲಿ ಏನಿದೆ ಒಂದನೇ ಹಂತದ ಕಾಲುವೆ ವೇಸ್ಟೇಜ್ ಕೆನಾಲ್ ಅಂತಾರೆ. ಈ ಕಾಲುವೆ ಹಳ್ಳದಗೆನ್ನೂರ ದಾಟಿ ಸ್ವಲ್ಪ ಸಮೀಪದಲ್ಲಿ ಮೇಲೆ ಹಾರಿ ನೀರು ಓರ್ಕುಲಾಗಿ ಕೌಲಿ ಪೂರ ಸಂಪೂರ್ಣ
ಒಡೆದ ಏನು ಒಡೆದೈತಿ ಪೂರಾ ಸುಮಾರು ಒಂದು 30 ಎಕರೆ ಜಮೀನ್ಯಾಗ ಕಾಲಕ್ಕೆ ನೀರು ಹೊಕ್ಕ ಏನೂ ಇಲ್ಲ ಅಲ್ಲಿ ಇವತ್ತು ಒಂದು 2-3 ಫೂಟ್ ಮಣ್ಣು ಅಟ್ಟ ಹೊಲ್ದಂದು ಎಲ್ಲ ಕಿತ್ಕೊಂಡು ಹೋಗೈತೆ 30 ಎಕರೆ ಹೊಲ್ದಾಗೂ ಯಾವುದೇ ಪೀಕನ್ನು ಸಹಿತ ಉಳಿದಿಲ್ಲ ಬಡ್ಡಿಗಚ್ಚಿ ಎಲ್ಲ ಕಿತ್ಕೊಂಡು ಹೋಗ್ಯಾವು ಇದಕ್ಕೆ ಸೂಕ್ತವಾದ ಪರಿಹಾರ ಕೊಡಬೇಕು ಮತ್ತು ಏನಿದೆ ಗಿಡ ಕಂಟಿ ಬೆಳೆದವಲ್ಲ ಇಷ್ಟು ವರ್ಷದಿಂದ ಟೆಂಡರ್ ಹಾಕೋತ ಬಂದತಿ ಸರಿಯಾಗಿ ಕಾಮಗಾರಿ ಮಾಡಿಲ್ಲ ಅದು ನೀರು ಎಷ್ಟು ಹಾರ್ತತಿ ಎಷ್ಟು ಬಿಡಬೇಕು ಎಲ್ಲಿ ಡ್ಯಾಮೇಜ್ ಆಗಿತ್ತು ಅನ್ನೋದು ಗೊತ್ತಿಲ್ಲ ಅದಕ್ಕೆ ನಾವು ಪ್ರತಿ ವರ್ಷ ಮನವಿ ಕೊಟ್ಕೋತ ಹೇಳ್ಕೊತ ಬಂದೆವು ಕೆನಾಲ್ಗಳ ಡ್ಯಾಮೇಜ್ ಆಗ್ಯಾವ ರಿಪೇರಿ ಮಾಡ್ರಿ ಅದನ್ನು ಒಳ್ಳೆ ರೀತಿ ಸದೃಢಗೊಳಿಸ್ರಿ ಅಂತೇಳಿ ಹೇಳ್ಕೊತ ಬಂದರು ಸಹಿತ ಇವತ್ತು ಮಾಡಲಿಲ್ಲ ಅದಕ್ಕೆ ಅಧಿಕಾರಿಗಳು ಮತ್ತು ಈ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದಕ್ಕೆ ಆರೋಪ ಮಾಡ್ತೇವೆ ನಾವು ಅವ್ರ ಮ್ಯಾಗು ಯಾಕಪ್ಪ ಅಂದ್ರೆ ಈ ಟೆಂಡರ್ನ ಬೇಕಾದವ್ರು ಕೊಡ್ತಾರ ಕಳಪೆ ಕಾಮಗಾರಿ ಕೆಲಸ ಮಾಡಿ ಇವತ್ತು ನಮ್ಮ ರೈತರದ್ದು ಹಾಳಾಗೈತಿ ಇದಕ್ಕೆ ನೇರವಾಗಿ ಆರೋಪ ಮಾಡೋದಂದ್ರೆ ಸರ್ಕಾರದ ಮ್ಯಾಗ ಮತ್ತು ಅಧಿಕಾರಿಗಳ ಮ್ಯಾಗ ಸೂಕ್ತವಾಗಿ ಎಕರೆಗೆ ಸುಮಾರು ನಮಗೆ 10 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕು ಇವ್ರು ಇವತ್ತು ಮಣ್ಣು ಕಿತ್ತು ಹೋಗೈತಿ ಎಲ್ಲಿದು ಹಾಕ್ಬೇಕು ನಾವು ಅದಕ್ಕೆ ಸುಮಾರು 30 ಎಕರೆ ಹೋಗೈತಿ ನಮಗೇನಿಲ್ಲ ಈ ಕೆನಾಲ್ನ ಜಲ್ದಿ ರಿಪೇರಿ ಮಾಡಬೇಕು ಮತ್ತು ಇನ್ನೂ ಒಂದು ಹೇಳಾಕತ್ತೇವೆ ನಾವು ಎಚ್ಚರಿಕೆ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಮತ್ತು ನಮ್ಮ ಶಾಸಕರಿಗೂ ಕೂಡ ನಮ್ಮ ಸಚಿವರಿಗೂ ನಮ್ಮ ಸಕ್ರಿ ಮಂತ್ರಿಗಳಾದಂಥ ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ಹೇಳತ್ತೇವು ಇವತ್ತು ಈ ಕೆನಾಲ್ದಿಂದ ಸುಮಾರು ಒಂದು ಲಕ್ಷ ಹೆಕ್ಟರ್ ನೀರಾವರಿ ಪ್ರದೇಶ ಇದೆ ಈ ಕೆನಾಲ್ ಮ್ಯಾಗ ಅವಲಂಬಿ ಆದಂಥವ್ರು ಅದು ಕೂಡ ಕಾಮಗಾರಿ ಜಲ್ದಿ ಮುಗಿಬೇಕೀಗ ಈ ನೀರು ಹೋಗಲಿಲ್ಲ ಅಂದ್ರೆ ಇದು 30 ಎಕರೆ ಅಲ್ದ 1 ಲಕ್ಷ ಎಕರೆ ಒಣಗಿ ಹೋಗ್ತಾವ ಈಗ ಯಾಕೆ ಈರುಳ್ಳಿ ಕಬ್ಬ ಸಾಕಷ್ಟು ಇದ್ರ ಮ್ಯಾಗ ಮೆಕ್ಕೆ ಇದು ಏನು ಗೋಧಿ ಕಡ್ಲಿ ಶೇಂಗಾ ಇದ್ರ ಮ್ಯಾಗ ಅದರ ಇದು ಕೂಡ ಜಲ್ದಿ ಮುಗಿಬೇಕು ಮೊದಲ ಸೂಕ್ತವಾಗಿ ತಕ್ಷಣ ಬಂದ ನಮ್ಮ ಸಚಿವರು ಕೂಡ ಬಂದು ನೋಡ್ಬೇಕು ಇಲ್ಲಿ ಏನಾಗೈತಿ ಈ ಪರಿಸ್ಥಿತಿ ನಮ್ಮ ಹಳ್ಳದಗನ್ನೂರು ಗ್ರಾಮದಾಗ ಯಾಕಂದ್ರೆ ಅದನ್ನ ಆ ಹೊಲ ಮಾಡ್ಕೊಂಡವ್ರು ಅದಾರ ಅದರಲ್ಲಿ ಸಾಕಷ್ಟು ಜನ ಬಡ ಕೂಲಿ ಕಾರ್ಮಿಕರು ಸಹಿತ ಕೆಲಸ ಮಾಡಿದಂಥವ್ರು ಅದಾರ ಇವತ್ತು ಏನು ಉಳಿದಿಲ್ರಿ ಸಂಪೂರ್ಣವಾಗಿ ಕಬ್ಬು ಹಿಡ್ಕೊಂಡು ಇವತ್ತು ಉಳ್ಳಾಗಡ್ಡಿ ಹಿಡ್ಕೊಂಡು ಎಲ್ಲ ಹರ್ಕೊಂಡು ಹೋಗೈತಿ ಅದಕ್ಕೆ ಸೂಕ್ತವಾದ ಪರಿಹಾರ ಒಂದು ಎಕರೆಗೆ 10 ಲಕ್ಷ ರೂಪಾಯಿ ಕೊಡಲೇಬೇಕಂತ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಇದಕ್ಕೆ ಆರೋಪ ಐತಿ ಇದನ್ನ ಏನಾದರೂ ನೀವು ತಕ್ಷಣ ಈ ಬಿಡುಗಡೆ ಮಾಡಲಿಲ್ಲ ಈ ಕೆನಾಲ್ ರೆಡಿ ಮಾಡಲಿಲ್ಲ ಅಂದ್ರೆ ನಾವು ರೋಡಿಗೆ ಇಳಿದ ಹೋರಾಟ ಮಾಡ್ಬೇಕಾಗತ್ತೇಳಿ ನಮ್ಮ ಮಾಧ್ಯಮದವ್ರ ಮುಖಾಂತರ ಎಚ್ಚರಿಕೆ ಕೊಡಾಕತ್ತೇವೆ ಹೌದ್ರಿ ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಇದೆ ಯಾಕಂದ್ರೆ ನಾವು ಹೇಳ್ಕೊತ ಬಂದೇವು ಕಾಮಗಾರಿ ಏನು ಈ ರಿಪೇರಿಗತ್ತೆ ಏನು ಇವರು ಟೆಂಡರ್ ಮಾಡ್ತಾರಲ್ಲ ಆ ಟೆಂಡರ್ ಮಾಡೋದು ಮೋಸ ಐತಿ ಯಾಕೆ ಮೋಸ ಐತಪ್ಪ ಅಂದ್ರೆ ಒಂದಿಷ್ಟು ಎಲ್ಲಿ ರೋಡ್ ಬರ್ತಾವಲ್ಲ ರೋಡ್ ಇದ್ದಲ್ಲಿ ಅಷ್ಟು ಕಂಟಿ ಕಿತ್ತದು ಅಲ್ಲೇ ಒಂದು ಸ್ವಲ್ಪ ಗರ್ಸ್ ಹಾಕೋದು ಹೋಗೋದು ಇವತ್ತು ಕೆನಾಲ ಇದು ಮ್ಯಾಗ ಹಾರಿ ನೀರು ಹಾರ್ತಂದ್ರೆ ಇದಕ್ಕೆ ನಿರ್ಲಕ್ಷ್ಯ ಇವರೇ ಯಾರು KBCNL ಅಧಿಕಾರಿಗಳೇ ಇದಕ್ಕೆ ಆರೋಪ ನಾವು ನೇರ ಅವ್ರು ಇದು ಗಿಡಗಂಟೆ ಹುಳು ಎತ್ತದ ಯಾವ್ದು ಏನು ವರ್ಕ್ ಮಾಡಿಲ್ಲ ಅಂತ ಹೌದು ಹೂಳು ಎತ್ತೋದು ಹೇಳಾಕತ್ತೇನಲ್ರಿ ಸಾಹೇಬ್ರ ಏನ್ ಮಾಡ್ತಾರೆ ಇವರು ರೋಡ್ ಎಲ್ಲಿ ಬರ್ತೈತೆ ಅಲ್ಲಿ ಸಾಹೇಬ್ಗಳು ಯಾವ ಸಾಹೇಬ್ನು ಈ ರೋಡ್ ಕೆನಾಲ್ ಮ್ಯಾಗ ರೌಂಡ್ ಹಾಕಂಗಿಲ್ಲ ಪ್ರತಿಯೊಂದು ಕೆನಾಲ್ ಮ್ಯಾಗ ಎಲ್ಲರೂ ರೌಂಡ್ ಹಾಕ್ಬೇಕು ಇವರು GPS ಮಾಡ್ಯಾರ ಏನಪ್ಪಾ ಅಂದ್ರೆ ಅದೊಂದು ಕಾರ್ಡ್ ಮಾಡ್ಯಾರ ಇದೊಂದು ಗಾಡಿಯಾಗ ಬರೀ ಡ್ರೈವರ್ ಬರ್ತಾನ ಒಬ್ಬ ಅದನ್ನು ಸಹಿತ ಚೆಕ್ ಮಾಡ್ರಿ ಒಬ್ಬ ಡ್ರೈವರ್ ಬರ್ತಾನೆ ಬಂದು ಅದನ್ನ ಅಲ್ಲೆಲ್ಲ ಅಲ್ಲಿ GPS ಮಾಡ್ಕೊತ ಹೋಗ್ತಾನ ಇದು ಸಹಿತ ಈ ಅಧಿಕಾರಿಗಳು ಮಾಡಿದಂಥ ನಿರ್ಲಕ್ಷ್ಯಕ್ಕೆ ಇವತ್ತು ಹೊಡೆದೈತಿ ಕೌಲಿ ತಕ್ಷಣ ಅವ್ರು ಯಾರು ಅದಲ್ಲ ಅವ್ರನ್ನ ಈ AWನ ಸಸ್ಪೆಂಡ್ ಮಾಡ್ಬೇಕು ಇಲ್ಲಿದ ಸಸ್ಪೆಂಡ್ ಮಾಡ್ಬೇಕು ಯಾಕಂದ್ರೆ ಇದು ಎಲ್ಲ ಹೊಣೆಗಾರಾಗವ್ರಿ ಅಧಿಕಾರಿಗಳ ಈ AWನ ಸಸ್ಪೆಂಡ್ ಮಾಡಬೇಕು ಇಲ್ಲಿದ್ದಂಥ ಎಲ್ಲ ರೈತರಿಗೆ ಪರಿಹಾರ ಕೊಡ್ಬೇಕು ಅನ್ನೋದು ನಮ್ದು ಒಂದು ಕೋರಿಕೆ ಈಗ ರೈತರ ಸ್ಥಿತಿ ಏನು ಸರ್ ಈಗ ಸದ್ಯ ರೈತರೇನ್ರಿ ಉರ್ಲಾಕೋ ಪರಿಸ್ಥಿತಿ ಬಂದತಿ ಏನ್ರಿ 3 ಫೂಟ್ ಮನ್ ಕಿತ್ತುಗೈತೆ ಅದ್ರಾಗ ಏನು ಉಳ್ದತ್ತೆ ಭಾಳ ಪೇಕ್ ಮಾಡ್ತಂದ್ರು ನಮ್ಗೆ ಅದ್ರಾಗ ಏನೂ ಬರುದಿಲ್ಲ ಇವತ್ತು ಪೂರಾ ಗರ್ಸಿಗತ್ತೆ ಮಣ್ಣು ಕಿತ್ಕೊಂಡು ಹೋಗೈತಿ ಅಲ್ಲಿದ್ದು ಇಲ್ಲಿದ್ದು ಒಂದು 3,500 ರೂಪಾಯಿ ಒಂದು ಟ್ರಿಪ್ ತಂದು ಮಣ್ಣು ಹಾಕ್ಯವು ಒಂದು ಎಕರೆಗೆ 30-40 ಟ್ರಿಪ್ ಮಣ್ಣು ಹಾಕಿರ್ತೀವಿ ಇವತ್ತು ಅದು ಸಹಿತ ಇಲ್ಲ ಅಲ್ಲಿ ಏನು ಉಳಿದಿಲ್ಲ ಇವತ್ತು ಹೊಲ್ದಾಗ ಎಷ್ಟು ದಿನದಾಗ ಒದಗಿಸ್ಬೇಕಂತ ಆಗ್ರ ಸರ್ ಅವ್ರಿಗೆ ಇದು ನಮಗೊಂದು 8-10 ದಿನದಾಗ ಇದೆ ಎಲ್ಲ ಸುದ್ದ ಆಗ್ಬೇಕ್ರಿ ಪರಿಹಾರ ಅದನ್ನ ರೈತರಿಗೆ ಕೊಟ್ಟ ಮ್ಯಾಗ ನಾವು ಮುಂದಿನ ಕೆಲ್ಸಕ್ಕೆ ಬಿಡ್ತೇವೆ ಈಗೇನ ಈ ಎಲ್ಲ ರೈತರು ಕೂಡ ಸೂಕ್ತವಾದ ಪರಿಹಾರ ಕೊಡ್ತಂತ ಅವ್ರಿಗೆಲ್ಲ ಅವ್ರು ಲೆಟರ್ ಮುಖಾಂತರ ಕೊಡ್ಬೇಕು ಅಲ್ಲಿ ಮಟ್ಟ ನಾವು ಬಿಡುದಿಲ್ಲ ಇಲ್ಲಾಂದ್ರೆ ಎಲ್ಲಾ ತಾಲೂಕಿನ ರೈತರು ಸೇರಿ ನಾವು ರಾಷ್ಟ್ರ ಹೆದ್ದಾರಿ ಬಂದ್ ಮಾಡ್ಕೊಂಡು ಕುಂದಿರ್ಬೇಕಾಗತ್ತ ಎಚ್ಚರಿಕೆ ಕೊಡ ಆಶ್ವಾಸನೆಗೆ ಬೆಲೆ ಇದು ಮಾಡಲ್ಲ ನಾವು ಈ ಆಶ್ವಾಸನೆಗೆ ಇಲ್ರಿ ಇಲ್ಲಿ ಏನ್ ರೈತರಿಗೆ ಆಗೈತೆ ಅದನ್ನ ಪರಿಹಾರನ ಒದಗಿಸ್ತಾನ ಅಂತೇಳಿ ಲೆಟರ್ ಮುಖಾಂತರ ಕೊಡ್ರಿ ಅವ್ರು ಇಂಥ ಆಶ್ವಾಸನೆ ಕೊಟ್ಕೊತ ಹೋಗ್ತಾರೆ ಯಾಕಂದ್ರೆ ಈ ಕೆನಾಲ್ದವ್ರು ಮಾಡಿದಂತ ಹೋಗಾಡಕ್ಕೆ ನೋಡ್ರಿ ಯಾ ನಮ್ನಿ ಎಲ್ಲ ಆಗ್ಯಾವು ಈ ಕೆನಾಲ್ ಮ್ಯಾಗ ಈ ತರ ಗಿಡಗಳು ಬೆಳಿಬಾರ್ದು ಈ ಗಿಡಗಳು ಬೆಳೆದ್ರಿಂತ ಆ ಕೆನಾಲ್ನ ಬೆರಕಳಿ ಬಿಡ್ತತಿ ಆ ಬೇರ್ ಹೋಗೋ ಮುಖಾಂತರ ಇವ್ರು ಅವಾಗೇ ಸ್ವಚ್ಛ ಮಾಡ್ಕೊತ ಇದ್ರೆ ನೀಟಾಗಿದ್ರೆ ಇದು ಕೆನಾಲ್ ಹೊಡಿಯುವಂಥ ಪರಿಸ್ಥಿತಿನ ಬರುದಿಲ್ಲ ಈ ಬೇಡಿಕೆ ಸ್ಪಂದನೆ ಆಗ್ಲಿಕ್ಕೆ ನಿಮ್ಮ ಮುಂದಿನ ನಡೆಯಲ್ಲ ಸರ್ ನಾವು ಮುಂದಿಂದ ಹೇಳಿದೇವಲ್ರಿ ತಹಸೀಲ್ದಾರ್ ಆಫೀಸ್ ಮುತ್ತಿಗೆ ಹಾಕ್ತೀವಿ ಇಲ್ಲ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಒಳಗೆ ಕೂತು ಹೋರಾಟ ಮಾಡ್ತೇವೆ ತಮ್ಮ ಹೆಸರು ಸರ್ ನಮಸ್ಕಾರ ಸೋಮು ಬಿರಾದರ ಕೋಲಾರ ತಾಲೂಕು ರೈತ ಸಂಘದ ಅಧ್ಯಕ್ಷ
ಬಂದ